ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋಂಥ ಕ್ರೋಶಾ ಡಿಸೈನ್ ತೋರಿಸ್ತೀನಿ. ನೋಡಿ, ಮೊದಲಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶಾ ಮಾಡಿದ್ದೀನೋ ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶಾ ಪಕ್ಕದಲ್ಲಿ ನೀಡಲಾಗಿ ದಾರ ತೊಗೊಬರಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶಾ. ಟೋಟಲಾಗಿ 2 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶಾ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ನಂತರ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಇನ್ನೊಂದು ಚೈನ್ ಹಾಕ್ಕೊಳ್ಳೋಣ. ಈಗ ಫಸ್ಟು 2 ಚೈನ್ ಬಿಟ್ಟು 2 ಡಬಲ್ ಕ್ರೋಶಾ ಇದೆಯಲ್ಲ, 2 ಡಬಲ್ ಕ್ರೋಶಾ ಒಳಗಡೆ ಕೆಳಗಡೆಯಿಂದ ನೀಡಲ್ ಹಾಕಿ ದಾರ ತೊಗೊಬಂದು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ, ಅಂದರೆ ಪೀಕಾಟ್. ನಂತರ ಒಂದು ಚೈನು, ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಒಂದು 2 ಚೈನಷ್ಟು ಗ್ಯಾಪಲ್ಲಿ 2 ಚೈನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೀಡಲಾಗಿ ದಾರನ ತೊಗೊಬಂದು ಒಂದು ಡಬಲ್ ಕ್ರೋಶೆ, ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಯೂಶ್ವಲಿ ನಿಮಗೆ ಗೊತ್ತಿರೋ ಅಂಥ ಸ್ಟಿಚಸ್ಸು. ಸೊ ಹಾಗಾಗಿ ನಾನು 2 ಡಬಲ್ ಕ್ರೋಶೆ ಕಂಬ, ಒಂದು ಚೈನು, 2 ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಪೀಕಾಟು, ಈ ರೀತಿ. ಹಾಗಾಗಿ ಬೇಗ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಒಂದು ಚೈನು, ಒಂದು ಬೀಡು, ಮತ್ತು ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ನಂತರ 2 ಕಂಬಗಳಿಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ, ನಂತರ ಒಂದು ಚೈನು, ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಳ್ಳಿ, ಮತ್ತು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನೀಡಲ್ ಹಾಕಿ ದಾರನ ತೊಗೊಬನ್ನಿ. ನೀಡಲ್ ಮೇಲಿರೋ ದಾರನ ಫಸ್ಟ್ ಎರಡನ್ನು ಒಂದು, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ. ನಂತರ ಅದರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ, ನಂತರ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ದಾರ ಮೇಲೆ ಮಾಡ್ಕೊಂಡು ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಒಂದು ಚೈನ್ ಮಾಡ್ಕೊಳ್ಳಿ. ಚೈನ್ ಹಾಕ್ಕೊಂಡಾದ್ಮೇಲೆ ಆ 2 ಡಬಲ್ ಕ್ರೋಶೆ ಕಂಬಗಳನ್ನ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ ಕಂಬ, ಆ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಪೀಕಾಟು. ನೀವು ಬೀಡ್ ಬೇಡ ಅಂದರೆ 3 ಚೈನ್ ಹಾಕ್ಕೊಂಡು ಪೀಕಾಟ್ ಮಾಡ್ಕೋಬೋದು. ನಂತರ ಒಂದು ಚೈನ್ ಹಾಕ್ಕೋಬೇಕು. ಪೀಕಾಟ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗ್ 5 ಮಾಡ್ಕೊಂಡಿದ್ದೀನಿ ನಾನು, ಸೆಂಟ್ರಲ್ಲೆಲ್ಲ 7 ಈ ರೀತಿ ಪೀಕಾಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಸೇಮ್ ಅದೇ ರೀತಿ ನೀಡಲ್ ಮೇಲೆ ದಾರ ತೊಗೊಂಡು ಸ್ವಲ್ಪ ಗ್ಯಾಪಲ್ಲಿ ನೀಡಲಾಗಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೊಳ್ಳಿ. ಸೇಮ್ ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬ ಆಯಿತು. ಪೀಕಾಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು 2 ಕಂಬ ಆಯಿತು. ನಂತರ ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕೀಗ. ಸ್ವಲ್ಪ ಸೇಮ್ ಗ್ಯಾಪು, ಅಷ್ಟೇ ಗ್ಯಾಪಲ್ಲಿ ನೀಡಲ್ ಮೇಲಿರೋ ದಾರನ ಫಸ್ಟ್ ಎರಡನ್ನು ಒಂದು, ನೆಕ್ಸ್ಟ್ ಎರಡನ್ನು ಒಂದು, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ, ಅಂದರೆ ಟ್ರಿಪಲ್ ಕ್ರೋಶೆ. 2 ಡಬಲ್ ಕ್ರೋಶೆ ಕಂಬ ಆಯಿತು, ಪೀಕಾಟ್ ಮಾಡ್ಕೊಂಡಿಲ್ಲ. ಮತ್ತೀಗ ಒಂದು ಚೈನ್ ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಪೀಕಾಟ್ ಆದಮೇಲೆ ಒಂದು ಚೈನು 2 ಕಂಬ, ಮತ್ತು ಒಂದು ಚೈನು ಟ್ರಿಪಲ್ ಕ್ರೋಶೆ 2 ಕಂಬ, ಮತ್ತು ಒಂದು ಚೈನು 2 ಕಂಬ, 2 ಡಬಲ್ ಕ್ರೋಶೆ ಕಂಬ, ಒಂದು ಚೈನು, 2 ಟ್ರಿಪಲ್ ಕ್ರೋಶೆ ಕಂಬ, ಒಂದು ಚೈನು, ಮತ್ತು 2 ಡಬಲ್ ಕ್ರೋಶೆ ಕಂಬ. ಈ ಟ್ರಿಪಲ್ ಕ್ರೋಶೆ ಕಂಬ ಇದೆಯಲ್ಲ, ಆ ಕಂಬಕ್ಕೆ ನಾವು ವರ್ಕ್ ಮಾಡೋದು. ಸೊ ಹಂಗಾಗಿ ಅದು ಒಂದು ಸ್ವಲ್ಪ ಲೆಂತಿಯಾಗಿರಲಿ ಅಂತ ನಾನು ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಅದನ್ನು. ನೋಡಿ, 5 ಡಬಲ್ ಕ್ರೋಶೆ ಕಂಬಕ್ಕೆ ಪೀಕಾಟ್ ಆಯಿತು. ನಂತರ 2 ಕಂಬ, ಒಂದು ಚೈನು, 2 ಕಂಬ, ಒಂದು ಚೈನು, 2 ಕಂಬ, ಈ ರೀತಿ ಮಾಡ್ಕೊಂಡಿದ್ದಾಯಿತು. ನಂತರ ಈಗ ಸೇಮ್ ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು 2 ಕಂಬ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಕಂಬ, ನಂತರ ಒಂದು ಚೈನು, ಒಂದು ಬೀಡು. ಬೀಡ್ ಹಾಕ್ಕೊಂಡಾದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಮತ್ತೊಂದು ಚೈನ್ ಹಾಕ್ಕೊಳ್ಳಿ. ಒಂದು ಸಿಂಗಲ್ ಕಂಬಕ್ಕಾದರೆ ನೀವು ಪೀಕಾಟ್ ಮಾಡಬೇಕಂದ್ರೆ ಇಷ್ಟೇ ಸಾಕು. ಡಬಲ್ ಕ್ರೋಶೆ ಕಂಬಕ್ಕೆ ಪೀಕಾಟು, ಸೊ ಹಂಗಾಗಿ ಮತ್ತೊಂದು ಚೈನ್ ಹಾಕ್ಕೊಂಡು
ಆ 2 ಕಂಬ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಮತ್ತು 2 ಕಂಬ ಒಂದು ಪೀಕಾಟು, ಮತ್ತು ಒಂದು ಚೈನ್ ಹಾಕ್ಕೋಬೇಕು. 2 ಕಂಬ ಮಾಡ್ಕೊಂಡು ಒಂದು ಪೀಕಾಟ್ ಮಾಡ್ಕೋಬೇಕು. ಮತ್ತು 2 ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ನಂತರ ಆ 2 ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ರೀತಿ ಒಂದು ಚೈನು, 2 ಕಂಬ, ಒಂದು ಪೀಕಾಟ್ ಈ ರೀತಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 5 ಹಾಕ್ಕೊಂಡಿದ್ದೀನಿ. ಸೆಂಟ್ರಲ್ಲಿ ಮಿಡ್ಲಲ್ಲಿ ನಾನು 7 ಹಾಕ್ಕೊಂಡಿದ್ದೀನಿ, ಗ್ಯಾಪು ಜಾಸ್ತಿ ಬರಲಿ ಅಂತ. ಆ ಮಧ್ಯೆ ಫ್ಲವರ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಗ್ಯಾಪ್ ಜಾಸ್ತಿ ಕೊಟ್ಟಿದ್ದೀನಿ. ಈ ರೀತಿ ಬಂದರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಬೇಸ್ ಲೈನ್ ಈ ರೀತಿ ಬಂದಿದೆ, ಅಪ್ ಆ್ಯಂಡ್ ಡೌನ್ ಥರ ಬಂದಿದೆ. ಬಟ್ಟು ಅದ್ರ ಮೇಲೆ ಫ್ಲವರ್ ಡಿಸೈನ್ ಬರುತ್ತೆ, ಅದು ಕವರ್ ಆಗುತ್ತೆ ನೋಡಿ. ನೆಕ್ಸ್ಟು ನೋಡಿ, ಸೆಂಟ್ರಲ್ಲಿ 7 ಪಿಕಾಟ್ ಮಾಡ್ಕೊಂಡಿದ್ದೀನಿ. ಮಧ್ಯದ ಸ್ಟಾರ್ಟಿಂಗ್ ಮಾತ್ರ ನಾನು 5 ತೋರಿಸಿದ್ದೀನಿ. ನೀವು ಸೀರೆಗೆ ಹಾಕ್ಬೇಕಾದ್ರೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದು ಸ್ಯಾಂಪಲ್ ಅಷ್ಟೇ ನೋಡಿ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಒಂದು 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ 2 ಚೈನು ಮತ್ತು ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, ಎರಡರ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಥ್ರೆಡ್ ಬಿಚ್ಚೋಗೋದಾದರೆ ಒಂದು ನಾಟ್ ಹಾಕ್ಕೊಳ್ಳಿ. ಸೀರೆಗೆ ಹಾಕ್ಬೇಕಾದ್ರೆ ನೀವು ಇದನ್ನು ನಾಟ್ ಹಾಕ್ಕೊಂಡ್ರೆ ನಿಮಗೆ ಸೆಕ್ಯೂರ್ ಆಗಿರುತ್ತೆ. ನಾನು ಇಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, 2 ಚೈನು ಮತ್ತು ಕಂಬಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು 5 ಚೈನ್ ಹಾಕ್ಕೊಳ್ಳಿ. ಯಾಕಂದರೆ 2 ಕಂಬ ಮಾಡ್ಕೊಂಡಿರೋದ್ರಿಂದ ಗ್ಯಾಪ್ ಜಾಸ್ತಿ ತೊಗೊಳುತ್ತೆ, ಮತ್ತು ಒಂದು ಚೈನ್ ಹಾಕಿರೋದ್ರಿಂದ. 4 ಚೈನ್ ಹಾಕಿದರೆ ಇದು ಅಷ್ಟು ನೀಟಾಗಿ ಕಾಣ್ತಿಲ್ಲ. ನಾನು 4 ಚೈನ್ ಹಾಕಿ ನೋಡಿದೆ ಫಸ್ಟು, ಅಷ್ಟು ಮೇಲೆ ಆರ್ಚ್ ಥರ ಬರಲ್ಲ ಆ ಬೀಡ್ ಮೇಲೆ. ಸೊ ಹಂಗಾಗಿ 5 ಚೈನ್ ಹಾಕ್ಕೊಳ್ಳಿ. ನೀವು 5 ಚೈನ್ ಹಾಕ್ಕೊಂಡ್ರೆ ಕರೆಕ್ಟ್ ಗ್ಯಾಪ್ ಕವರ್ ಆಗುತ್ತೆ. 4 ಚೈನ್ ಹಾಕಿದರೆ ಅದು ಚೈನು ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ, ಬೀಡ್ ಮೇಲೆ ಆರ್ಚ್ ಥರ ಕೂತ್ಕೊಳ್ಳಲ್ಲ. ಈಗ 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಇರುತ್ತಲ್ಲ, ಒಂದು ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 4 ಚೈನ್, ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ರೀತಿ ಪ್ರತಿಯೊಂದು ಪಿಕಾಟ್ ಮೇಲೆ ಬೀಡ್ ಮೇಲೆ ಒಂದು ಆರ್ಚ್ ಥರ ಕಾಣುತ್ತೆ ಅದು ಚೈನ್ ಗ್ಯಾಪು. ಮತ್ತು ಥ್ರೆಡನ್ನು ನಾವು ಅಲ್ಲಿ ಫ್ಲವರ್ ಡಿಸೈನ್ ಮಾಡೋ ತನಕ ತೊಗೊಬರ್ಬೇಕಲ್ಲ, ಸೊ ಹಂಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಲಾಸ್ಟು ಬೀಡ್ ಮೇಲೆ 5 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ, ಒಂದು ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ. 4 ಚೈನ್ ಹಾಕಿದರೆ ನೀವು 5 ಚೈನ್ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು ಸೆಂಟ್ರಲ್ಲೆಲ್ಲ 5 ಚೈನ್ ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ ಕಂಬ ಮತ್ತು ಟ್ರಿಪಲ್ ಕ್ರೋಶೆ ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ಈಗ 2 ಟ್ರಿಪಲ್ ಕ್ರೋಶೆ ಕಂಬದ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಎಗೇನ್ 2 ಚೈನು, 2 ಚೈನ್ ಹಾಕ್ಕೊಂಡು 2 ಕಂಬ ಆದಮೇಲೆ 2 ಕಂಬ ಡಬಲ್ ಕ್ರೋಶೆ ಕಂಬ ಇದೆಯಲ್ಲ, ಆ 2 ಕಂಬಗಳ ಮಧ್ಯೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಕಂಬ ಆದಮೇಲಾದರೂ ಮಾಡ್ಕೊಳ್ಳಿ. ನೀವು ಕಂಬ ಆದಮೇಲೆ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗಾದರೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಟ್ರಿಪಲ್ ಕ್ರೋಶೆ ಕಂಬ ಇದೆಯಲ್ಲ, ಆ ಕಂಬಗಳನ್ನ ಫಸ್ಟು ಲೆಫ್ಟ್ ಸೈಡ್ ಕಂಬ ತೊಗೋಬೇಕು ನಾವು. ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಳ್ಳಿ, ಅಲ್ಲಿಂದ ನೇರವಾಗಿ 2 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಲೆಫ್ಟ್ ಸೈಡ್ ಕಂಬ ಫಸ್ಟ್ ತೊಗೋಬೇಕು ನೋಡಿ. ಒಳಗಡೆಯಿಂದ ಹೊರಗೆ ನೀಡಲ್ ಹಾಕಬೇಕು, ಒಳಗಡೆಯಿಂದ ಹೊರಗೆ ನೀಡಲ್ ಹಾಕಿ ಈ ರೀತಿ ನೋಡಿ, ಒಳಗಡೆಯಿಂದ ಹೊರಗೆ ನೀಡಲ್ ಹಾಕಬೇಕು. ಲೆಫ್ಟ್ ಸೈಡ್ ಕಂಬಕ್ಕೆ ಫಸ್ಟ್ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು
ಆ ಟ್ರಿಪಲ್ ಕ್ರೋಶೆ ಕಂಬಕ್ಕೆ ನೀಡಲ್ ಹಾಕಿ ದಾರನ ತಗೊಬಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಂತರ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ನೆಕ್ಸ್ಟು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಈ ರೀತಿ ಇಟ್ಕೊಳ್ಳಿ, ನಿಮಗೆ ಕ್ಲೀನಾಗಿ ಅದು ಡಬಲ್ ಕ್ರೋಶೆ ಕಂಬ ನೀಟಾಗಿ ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀಡಲ್ ಮೇಲೆ ದಾರ ತೊಗೋಬೇಕು, ಡಬಲ್ ಕ್ರೋಶೆ ಕಂಬ ಮಾಡಬೇಕು, ಮತ್ತು ನಂತರ 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಳ್ಳಿ. ಡಬಲ್ ಕ್ರೋಶೆ ಕಂಬಕ್ಕೆ ಒಳಗಡೆಯಿಂದ ಹೊರಗೆ ಹೋಗ್ಬೇಕು ನೀಡಲ್ಲ ದಾರನ ತೊಗೊಬಂದು ಡಬಲ್ ಕ್ರೋಶೆ ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶೆ ಕಂಬ, ನಂತರ 3 ಚೈನು, ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸೈಡ್ ನಾನು 7 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ, 7 ಪಿಕಾಟ್ ಮಾಡ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ ಡಬಲ್ ಕ್ರೋಶೆ ಕಂಬಕ್ಕೆ 7 ಡಬಲ್ ಕ್ರೋಶೆ ಕಂಬ ಮತ್ತು 7 ಪಿಕಾಟ್ ಮಾಡ್ಕೊಂಡಿದ್ದೀನಿ. ಫುಲ್ ಅದು ಫ್ಲವರ್ ಥರ ರೌಂಡ್ ಶೇಪ್ ಬರಬೇಕು, ಕವರ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ. ಡಿಫ್ರೆಂಟ್ ಆಗಿರುತ್ತೆ ಡಿಸೈನು, ಒಮ್ಮೆ ಟ್ರೈ ಮಾಡ್ಬೋದು. ಇದಕ್ಕೆ ಒಂದು 700-600 ಚಾರ್ಜ್ ಮಾಡ್ಬೋದು, ಈಸಿಯಾಗಿದೆ. ನಂತರ ಈಗ ನೋಡಿ 7 ಡಬಲ್ ಕ್ರೋಶೆ ಕಂಬ ಮತ್ತು 7 ಪಿಕಾಟ್ ಆದಮೇಲೆ ಈಗ ರೈಟ್ ಸೈಡ್ದು ಒಂದು ಡಬಲ್ ಕ್ರೋಶೆ ಹಾಗೆ ಮಿಕ್ಕಿದೆ ನೋಡಿ, ಟ್ರಿಪಲ್ ಕ್ರೋಶೆ ರೈಟ್ ಸೈಡ್ದು ಒಂದು ಟ್ರಿಪಲ್ ಕ್ರೋಶೆ ಕಂಬ ಇದೆಯಲ್ಲ, ಇನ್ನೊಂದು 2 ಕಂಬ ಮಾಡಿರ್ತೀವಲ್ಲ ಅದರಲ್ಲಿ ಇನ್ನೊಂದು ಕಂಬ ಇದೆಯಲ್ಲ, ಅದಕ್ಕೆ ನೀಡಲ್ ಮೇಲೆ ದಾರ ತೊಗೊಂಡು ಹೀಗೆ ಒಳಗಡೆಯಿಂದ ಹೊರಗೆ ನೀಡಲ್ ಹಾಕಿ ದಾರನ ಎಳ್ಕೊಬರ್ಬೇಕು. ದಾರನ ಎಳ್ಕೊಬಂದು ನೀಡಲ್ ಮೇಲಿರೋ ದಾರನ ಫಸ್ಟ್ ಎರಡನ್ನು ಒಂದು, ನೆಕ್ಸ್ಟ್ ಎರಡನ್ನು ಒಂದು ಮಾಡ್ಕೊಳ್ಳಿ. ಸೇಮ್ ಈ ಕಡೆ ನಮಗೆ 7 ಕಂಬಗಳು 7 ಪಿಕಾಟ್ ಆದಮೇಲೆ ನೆಕ್ಸ್ಟ್ ಅಲ್ಲಿಂದಲೇ ಕಂಟಿನ್ಯೂ ಮಾಡಬೇಕು. 2ನೇ ಕಂಬಕ್ಕೆ ನಾವು ಡಬಲ್ ಕ್ರೋಶೆ ಮತ್ತು ಪಿಕಾಟು, ಮತ್ತೇನು ಗ್ಯಾಪ್ ತೊಗೊಳಂಗಿಲ್ಲ ಅಲ್ಲೇನುವೆ. ಅಲ್ಲೂ ಕೂಡ ನಾವು ರೈಟ್ ಸೈಡ್ ಲೆಫ್ಟ್ ಸೈಡ್ ಎಷ್ಟು ಮಾಡಿರ್ತೀವೋ ಡಬಲ್ ಕ್ರೋಶೆ ಮತ್ತು ಪಿಕಾಟು, ಸೊ ರೈಟ್ ಸೈಡಲ್ಲೂ ಕೂಡ ಅಷ್ಟೇ ಮಾಡ್ಕೋಬೇಕು. ಹೀಗೆ 7 ಕಂಬಗಳು ಮತ್ತು 7 ಪಿಕಾಟ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ, ಕಷ್ಟ ಅಂತ ಏನಿಲ್ಲ, ಡಿಫ್ರೆಂಟ್ ಡಿಸೈನು. ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಕುಚ್ಚಿಗೆ ಟ್ರೈ ಮಾಡಬೇಕು ಅಂದರೆ ಆ ಫ್ಲವರ್ ಕೆಳಗಡೆ ಏನು ವರ್ಕ್ ಮಾಡ್ತಿದ್ದೀವೋ ಅದ್ರ ಕೆಳಗಡೆ 3 ಚೈನ್ ಬರೋಂಗೆ ಮಾಡ್ಕೋಬೇಕು ನಾವು. ನಾನಿಲ್ಲಿ ಮಾಡ್ಕೊಂಡಿಲ್ಲ, 3 ಚೈನ್ ಬರೋಂಗೆ ಮಾಡ್ಕೊಂಡ್ರೆ ನಮಗೆ ಅಲ್ಲಿ ಕುಚ್ಚು ಕೂಡ ಹಾಕ್ಬೋದು, ಫ್ಲವರ್ ಕೆಳಗಡೆ ಕುಚ್ಚು ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬರುತ್ತೆ, ಈ ರೀತಿ ಡಿಸೈನ್ ಬರುತ್ತೆ. ನಾವು ದಾರ ಮುಂದೆ ಆಗಿರುತ್ತೆ, ನೀಡಲ್ ಹಿಂದೆ ಆಗಿರುತ್ತೆ, ಅದನ್ನು ಸರಿ ಮಾಡ್ಕೊಂಡು ನಾವು ಡಬಲ್ ಕ್ರೋಶೆ ಫಸ್ಟು ಪಿಕಾಟ್ ಮಾಡಿದ್ವಲ್ಲ ಆ ಪಿಕಾಟ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ನಂತರ ಅದನ್ನು ಇನ್ನೊಂದು ಲೂಪ್ ಇದೆಯಲ್ಲ ಅದರೊಳಗಡೆ ಪಾಸ್ ಮಾಡ್ಕೋಬೇಕು. ಅಂದರೆ
ಸ್ಲಿಪ್ ನಾಟ್ ಅಂತಾರಲ್ಲ, ಸ್ಲಿಪ್ ಸ್ಟಿಚ್ ಆ ಥರ ಹಾಕೋಬೇಕು. ಸಿಂಗಲ್ ಕ್ರೋಶ ಬೇಕಾದ್ರೂ ಮಾಡ್ಕೊಬೋದು. ನೋಡಿ ಈ ರೀತಿ ಬರುತ್ತೆ ರೌಂಡಾಗಿ ಫ್ಲವರ್. ನಿಮಗೇನಾದರೂ ಕುಚ್ಚು ಬೇಕು ಅಂದರೆ ಈ ಬೀಡ್ ಹಿಂಭಾಗದಲ್ಲಿ ನೋಡಿ, ನಾವೀಗ ಕಂಪ್ಲೀಟ್ ಆದಮೇಲೆ ಈ ರೀತಿ ಲೆಫ್ಟ್ ಸೈಡ್ ನಾವು ಕಂಟಿನ್ಯೂ ಮಾಡಬೇಕು ಅಂದರೆ ಫ್ಲವರು ಡಿಸೈನು ಕ್ರಾಸ್ ಆಗುತ್ತೆ. ಸೊ ಹಂಗಾಗಿ ನಾವೇನು ಮಾಡಬೇಕು, 2 ಚೈನ್ ಹಾಕ್ಕೊಂಡು ರೈಟ್ ಸೈಡಿಗೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಸ್ಟಾರ್ಟಿಂಗು, ಆ ಸಿಂಗಲ್ ಕ್ರೋಶ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ರೈಟ್ ಸೈಡಿಗೆ ನಾವು ತಗೊಂಡು ನಂತರ ಲೆಫ್ಟ್ ಸೈಡಿಗೆ ತಗೊಂಡ್ರೆ ಅದು ಫ್ಲವರ್ ಶೇಪು ಒಂದು ಕ್ರಾಸಾಗಿ ಕೂತ್ಕೊಳ್ಳಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನಂತರ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ದಾರವ ಮುಂದಕ್ಕೆ. 3-4 ಚೈನ್ ಹಾಕ್ಕೊಂಡು ಏನು ನಾವು ಲೆಫ್ಟ್ ಸೈಡಲ್ಲಿ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ಳೋಣ. ಈ ಥ್ರೆಡ್ ಲೈನ್ ನಮ್ಗೆ ಹಿಂದೆ ಬರುತ್ತೆ, ಕಾಣಲ್ಲ ಫ್ಲವರ್ ಹಿಂಭಾಗಕ್ಕೆ. ನಂತರ ಒಂದು ಚೈನ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಇಷ್ಟೇ ಕಂಪ್ಲೀಟ್ ಆಯಿತು. ಈಗ ನಾವು ಸೇಮ್ ಆ್ಯಸ್ ಯೂಶುವಲ್ 5 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ, 5 ಚೈನ್, ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಮಾಡ್ತಾ ಹೋಗಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. 5 ಚೈನ್ ಹಾಕಿದ್ರೆ ಈ ರೀತಿ ಬರುತ್ತೆ, ಮೇಲೆ ಆರ್ಚ್ ಥರ ಕೂತ್ಕೊಳ್ಳುತ್ತೆ. 4 ಚೈನ್ ಹಾಕಿದ್ರೆ ನೋಡಿ ಈ ರೀತಿ ಕೆಳಗೆ ಹೋಗುತ್ತೆ ಹಿಂಭಾಗಕ್ಕೆ. ಸೊ ಹಂಗಾಗಿ 5 ಚೈನ್ ಹಾಕ್ಕೊಳ್ಳಿ. ನಂತರ ನಾವು ಸೇಮ್ ಈಗ ಅದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.